ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 8 ಲಕ್ಷ ರೂಪಾಯಿಯನ್ನು ಜಪ್ತಿ ಮಾಡಲಾಗಿದೆ. ಕುಳಗೇರಿ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ 8 ಲಕ್ಷ ರೂಪಾಯಿಯನ್ನು ಜಪ್ತಿ ಮಾಡಿರೋದು ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್. ಉಪಚುನಾವಣೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ 24 ಚೆಕ್ ಪೋಸ್ಟ್ ನಿರ್ಮಾಣ ಆಗಿದೆ. ಕುಳಗೇರಿ ಕ್ರಾಸ್ ಚೆಕ್ ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ಹಣ ಸೀಸ್ ಮಾಡಲಾಗಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗ್ತಾ ಇದ್ದಂಥ ಕ್ರೆಟಾ ಕಾರ್ನಲ್ಲಿ ಪತ್ತೆ ಆಗಿರೋದು. ಇದು 5ನೇ ಕೇಸು ಬಾಗಲಕೋಟೆಯಲ್ಲೇನೆ. ಬಾಗಲಕೋಟೆ ಒಂದರಲ್ಲೇ ಇದು 5ನೇ ಕೇಸು. ಈ ರೀತಿಯಾಗಿ ದಾಖಲೆಗಳಿಲ್ಲದೆ ಹಣವನ್ನು ಸಾಗಿಸ್ತಾ ಇರೋದು. ಅಂದರೆ ಪ್ರಶ್ನೆಗಳಾಗತ್ತೆ ಅಲ್ವಾ, ಎಲೆಕ್ಷನ್ ಇದೆ, ನೀತಿ ಸಂಹಿತೆ ಜಾರಿಯಲ್ಲಿ ಇದೆ, ಇಲ್ಲಿ ದಾಖಲೆಗಳೇ ಇಲ್ಲದೇ ಲಕ್ಷ ಹಣ ಎಲ್ಲಿಂದ ಎಲ್ಲಿಗೆ ಬರುತ್ತೆ? ಬೆಂಗಳೂರಿಂದ ನೆನ್ನೆ ಇನೋವಾ, ಈಗ ಮತ್ತೊಂದು ಗಾಡಿ ಕ್ರೆಟಾ. ಸೊ ಇದರಲ್ಲಿ ಈ ಹಣವನ್ನು ಸಾಗಿಸ್ತಾ ಇರೋದು. ದಾಖಲೆಗಳಿಗಿದ್ದರೆ ಓಕೆ ಫೈನ್, ಇಲ್ಲ ಅಂತಂದರೆ ಈಗೇನೋ ಒಂದು ಆ ಹಣ ನಿಮ್ಮ ಹತ್ರ ಇದೆ ಅಂದರೆ ಇದು ನಾವು ಜಮೀನು ಮಾರಿದ್ದು, ಮನೆ ಮಾರಿದ್ದು, ಅಥವಾ ಬಂದಿದ್ದ ಲಾಭ, ಅಥವಾ ಕೃಷಿದು ಏನೋ ಒಂದಲ್ವಾ, ಅದಕ್ಕೆ ಡೀಟೇಲ್ಸ್ ಇರುತ್ತಲ್ಲ. ಇಲ್ಲ ಅಂತ ಹೇಳಿದ್ರೆ ಅದು ಹೇಗೆ, ಅದು ಪ್ರಶ್ನೆ ಆಗುತ್ತೆ. ಬಟ್ ನೋಡಿ, ಇದು 4ರಿಂದ 5ನೇ ಕೇಸು. ಬಾಗಲಕೋಟೆ ಒಂದರಲ್ಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ನಮ್ಮಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಬಾಗಲಕೋಟೆ ಒಂದರಲ್ಲೇ ಇದು 5ನೇ ಕೇಸು. ನೀತಿ ಸಂಹಿತೆ ಜಾರಿ ಆದಮೇಲೆ ದಾಖಲೆ ಇಲ್ಲದೇ ಹಣ ಸಾಗಾಟ ಮಾಡ್ತಾ ಇರುವಂಥದ್ದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ನೀತಿ ಸಂಹಿತೆ ಜಾರಿ ಆದ್ಮೇಲೆ ಬಾಗಲಕೋಟೆ ಅದು ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಈ ದುಡ್ಡು ಓಡಾಟ ಜಾಸ್ತಿ ಆದಂಗಿದೆ. ಇದು 4ನೇದು 5ನೇದು ಕೇಸು. ನಿಜಕ್ಕೂ ನೀತಿ ಅಂದ್ರೆ ಬಾಗಲಕೋಟೆ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದಾಗಿ ಸಾಕಷ್ಟು ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗಾಗಲೇ 24 ಚೆಕ್ ಪೋಸ್ಟ್ ಗಳನ್ನ ಕೂಡ ಏನು ಜಿಲ್ಲಾಡಳಿತ ಮತ್ತು ಚುನಾವಣೆ ಅಧಿಕಾರಿಗಳು ಅಲ್ಲಿ ನಿಯಮಾನುಸಾರವಾಗಿ ಚೆಕ್ ಪೋಸ್ಟ್ ನಲ್ಲಿ ಯಾವುದೇ ರೀತಿಯ 40,000 ಮೇಲ್ಪಟ್ಟು ಹಣವನ್ನ ಸಾಗಾಟ ಮಾಡಬಾರ್ದು ಅನ್ನೋದ್ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ರೀತಿ ಚುನಾವಣೆ ಅಧಿಕಾರಿಗಳು ಪ್ರಚಾರ ಮಾಡೋದ್ರ ಜೊತೆಗೆ ಜನರಿಗೆ ಕೂಡ ಹೇಳುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಆದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 8 ಕೇಸ್ಗಳ ಮೇಲ್ಪಟ್ಟು ಈಗಾಗಲೇ ಏನು ದಾಖಲೆ ಇಲ್ಲದ ಹಣ ಎಲ್ಲೆಲ್ಲಿ ಸಾಗಾಟ ಆಗ್ತಿದೆ ಎಲ್ಲಾ ಚೆಕ್ ಪೋಸ್ಟ್ ಗಳಲ್ಲಿ ಈಗ ಇದು 8ನೇ ಕೇಸ್ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ಬೆಂಗಳೂರಿನಿಂದ ಬರ್ತಕ್ಕಂತ ಏನು ಗಾಡಿ ಏನಿದೆ ಅದು ದಾವಣಗೆರೆ ಮತ್ತು ಹುಬ್ಬಳ್ಳಿ ಮಾರ್ಗವಾಗಿ ಬಂದಿತ್ತ ಅಥವಾ ಯಾವ ಭಾಗದಿಂದ ಬಂದಿತ್ತು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗತ್ತೆ. ಅಂದ್ರೆ ದಾವಣಗೆರೆಯಲ್ಲೂ ಕೂಡ ಉಪಚುನಾವಣೆ ಕಾವು ಜೋರಾಗಿದೆ. ಅಲ್ಲೂ ಕೂಡ ನೀತಿ ಸಂಹಿತೆ ಜಾರಿ ಇರೋದ್ರಿಂದಾಗಿ ಇದು ಬೆಂಗಳೂರು ಭಾಗದಿಂದ ಯಾವ ಕಡೆ ಬಂದಿರೋದು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂಡ ಆಗಿರುವಂತದ್ದು. ಈಗ ಸದ್ಯ ಕುಳಗೇರಿ ಕ್ರಾಸ್ ನಲ್ಲಿರ್ತಕ್ಕಂಥ ಚೆಕ್ ಪೋಸ್ಟ್ ನಲ್ಲಿ 8 ಲಕ್ಷ ಹಣ ಜಪ್ತಿ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ RL ನದಾಫ್ ನೇತೃತ್ವದ ಒಂದು ತಂಡ ಏನಿದೆ, ಆ ತಂಡ ಅದನ್ನ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಹಣವನ್ನ ತಪಾಸಣೆ ಮಾಡಿ ಅಲ್ಲಿ ಇರ್ತಕ್ಕಂಥ ಏನು ಕ್ರೇಟಾ ಕಾರ್ ನಲ್ಲಿ 8 ಲಕ್ಷ ಹಣ ಏನಿದೆ ಅದನ್ನ ವಶಪಡಿಸಿಕೊಂಡು ಅದನ್ನ ಸೀಸ್ ಮಾಡುವುದರ ಮೂಲಕವಾಗಿ ಈಗಾಗಲೇ ಅಲ್ಲಿ ಹಣವನ್ನ ವಶಪಡಿಸಿಕೊಂಡಿರುವಂತದ್ದು. ಜೈಭೀಮ್ ಶರಣಪ್ಪ ಎಂಬುವರಿಗೆ ಇದು ಸೇರಿರ್ತಕ್ಕಂಥ ಹಣ. ಸುಮಾರು ಬಾಗಲಕೋಟೆಯಲ್ಲಿ ಈಗ 8ನೇ ಕೇಸ್ ಆಗಿರೋದ್ರಿಂದಾಗಿ ಇಲ್ಲಿ ಯಾವುದೇ ರೀತಿ ಹಣ ವಹಿವಾಟು ಆಗಬಾರ್ದು. ಬೈ ಎಲೆಕ್ಷನ್ ಅಂದ್ರೆ ಇಲ್ಲಿ ಸಾಕಷ್ಟು ರೀತಿಯ ಹಣದ ಏನು ಮಹಾಪ್ರವಯ ಹರಿತೈತಿ ಅನ್ನೋದು ಒಂದ್ ಕಡೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಏನು ಚುನಾವಣಾ ಅಧಿಕಾರಿಗಳು ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಈಗಾಗಲೇ ಜರುಗಿಸಿರುವಂತದ್ದು. ಇಂತ ಯಾವುದೇ ರೀತಿ ಹಣವನ್ನ ಏನು ದಾಖಲೆ ಇಲ್ಲದ ಹಣವನ್ನ ಈಗಾಗಲೇ ಚೆಕ್ ಪೋಸ್ಟ್ ನಲ್ಲಿ ಸೀಸ್ ಮಾಡೋದ್ರ ಮುಖೇನ ಇಲ್ಲಿಯ ಚುನಾವಣೆ ಅಧಿಕಾರಿಗಳು ಮತ್ತು ಇಲ್ಲಿ ಪೊಲೀಸ್ ಇಲಾಖೆ ಬಹಳಷ್ಟು ಕಾರ್ಯವೈಖರಿ ಕೂಡ ಆಗಿರುವಂತದ್ದು. ನೀತಿ ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 24 ಚೆಕ್ ಪೋಸ್ಟ್ ಗಳ ನಿರ್ಮಾಣ ಮಾಡಿ ಯಾವುದೇ ರೀತಿ ಇಂತಹ ಹಣ ಮತ್ತು ಏನು ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಈಗ ಸರಿಸುಮಾರು 8ಕ್ಕೂ ಅಧಿಕ ಸರಿಸುಮಾರು 8ರಿಂದ ಮೇಲ್ಪಟ್ಟು ಹಣವನ್ನ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಎಷ್ಟು ದಾಖಲೆ ಇದೆ, ಎಷ್ಟು ದಾಖಲೆ ಇಲ್ಲದ ಹಣ ಸಪ್ಲೈ ಆಗ್ತಿದೆ ಎಲ್ಲವನ್ನ ಈಗ ಚುನಾವಣೆ ಅಧಿಕಾರಿಗಳು ಅಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ. ದಾಖಲೆ ಇಲ್ಲದ ಹಣವನ್ನ ವಶಪಡಿಸಿಕೊಂಡು ದಾಖಲೆ ಇದ್ದ ಹಣವನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ನೀತಿ ಫೈನ್, ಥ್ಯಾಂಕ್ ಯು ಗುರು ಹಿರೇಮಠ ತಮ್ಮ ಡೀಟೇಲ್ಸ್ಗಾಗಿ. ಹಲೋ, ಇಲ್ಲಿ ಇದು